ಹೋಯ್ತು ಹೋಯ್ತು ಎಲ್ಲ ಹಾಳಾಗೋಯ್ತು. ಒಂದು ನಿಮಿಷದಲ್ಲಿ ನನ್ನ ಶ್ರಮ ಎಲ್ಲ ವ್ಯರ್ಥ ಮಾಡ್ಬಿಟ್ಟ ಯಪ್ಪ ಬಂದು. ಎಷ್ಟು ಕಷ್ಟಪಟ್ಟಿದ್ದೆ ರೀ ಡೆತ್ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ. ಈಗ ಇನ್ನೊಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಂದ್ರೆ ಎಲ್ಲಿ ಹುಡ್ಕೊಂಡು ಹೋಗ್ಲಿ ಹೆಣನ. ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗೋಯ್ತು. ಏನ್ ಜಗನ್ನಾಥ್ ಅವರೇ, ಏನೋ ಟೆನ್ಷನ್ಲಿರೋ ಆಗಿದೆ. ಟೆನ್ಷನ್ ಇಲ್ವಲ್ಲ, ಏನ್ ಟೆನ್ಷನ್ ಇಲ್ಲ, ಆರಾಮಾಗಿದ್ದೀನಿ. ಮತ್ತೆ ಕಣ್ಣೆಲ್ಲ ಕೆಂಪಾಗಿದೆ, ಕೈ ನಡುಗ್ತಾ ಇದೆ, BP ಇದೆಯೋ ಹೇಗೋ? ಏನಿಲ್ಲ, ಆ ಥರ ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಹೌದಲ್ಲ, ಯಾರಿಗೇನೇ ಆದರೂ ನೀವು ಮಾತ್ರ ಆರಾಮಾಗಿ ಇರ್ತೀರ ಅಲ್ಲ. ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಏನೂ ಭಯ ಇಲ್ಲದೆ ಇಷ್ಟೊಂದು ಆರಾಮಾಗಿರೋಕೆ ಹೇಗೆ ಸಾಧ್ಯ? ಅನ್ಯಾಯನ ನಾನಾ? ಸತ್ಯವೇ ನಮ್ಮ ತಾಯಿ ತಂದೆ, ನಾನು ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ. ನಿನಗೆ ಅನ್ಯಾಯ ಮಾಡೋದು, ಮೋಸ ಮಾಡೋದು ಏನು ಅಂತ ಗೊತ್ತಿಲ್ಲ ಅಲ್ವಾ? ಮನುಷ್ಯತ್ವ ಇದೆಯಾ ನಿನಗೆ? ನಮಗೆಲ್ಲ ತಂದೆ ಸ್ಥಾನದಲ್ಲಿರೋರು ದತ್ತ, ಅವ್ರು ಬದುಕಿರೋವಾಗಲೇ ಅವ್ರ ಡೆತ್ ಸರ್ಟಿಫಿಕೇಟ್ ಮಾಡಿಸ್ತೀಯಾ? ಅವ್ರ ಮನೇಲಿ ಇದ್ಕೊಂಡು ಅವ್ರ ಅನ್ನನೇ ತಿಂದ್ಕೊಂಡು ಅವ್ರ ಬೆನ್ನಿಗೆ ಚೂರಿ ಹಾಕ್ತೀಯಾ? ಇನ್ನು ಎಷ್ಟು ಅಂತ ಮೋಸ ಮಾಡ್ತೀಯಾ? ನೀನು ಮೋಸ ಮಾಡೋದಲ್ಲದೆ ಈ ಕೆಲಸಗಳಲ್ಲಿ ನನ್ನ ಮಗಳನ್ನು ಸೇರಿಸ್ಕೊಂಡು ಅವಳ ತಲೆ ಕೆಡಿಸಿ ಅವಳ ಬುದ್ಧಿ ಹಾಳು ಮಾಡ್ತೀಯಾ? ನಿನ್ನಂಥವನಿಗೆ ಕ್ಷಮೆ ಅನ್ನೋದೇ ಇಲ್ಲ. ನಡಿ, ಎಲ್ಲರೆದುರು ನಿನ್ನ ಮಾನ ಹರಾಜಾಗಬೇಕು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ 4 ದಿನ ಕಂಬಿ ಎಣ್ಸೋಗಿ ಮಾಡಿದ್ರೆ ಬುದ್ಧಿ ತಾನಾಗೆ ಬರುತ್ತೆ. ದಯವಿಟ್ಟು ಬೇಡ, ದಯವಿಟ್ಟು ನಿಮ್ಮ ಕಾಲು ಹಿಡ್ಕೊತೀನಿ. ದಯವಿಟ್ಟು ದುಡ್ಡು ಆಸೆಗೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟೆ. ಮನೆಯವ್ರ ಮುಂದೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡಿ. ನೀವೇನಾದ್ರು ಪೊಲೀಸ್ ಸ್ಟೇಷನ್ಗೆ ಈ ವಿಷಯ ತಗೊಂಡೋದ್ರೆ ನಾನು ಸತ್ಯ ಹೋಗ್ಬಿಡ್ತೀನಿ ಅಷ್ಟೇ. ದುಡ್ಡಿನ ಆಸೆಗೆ ಯಾರನ್ನು ಬೇಕಾದರೂ ಬದುಕಿಸ್ತೀಯ, ಯಾರನ್ನು ಬೇಕಾದರೂ ಸಾಯಿಸ್ತೀಯ ಅಲ್ವಾ? ಇಲ್ಲ, ಇನ್ಮೇಲೆ ಇನ್ಯಾವತ್ತೂ ನನ್ನ ಜೀವ ಇರೋವರೆಗೂ ಇಂಥ ಕೆಲಸ ಮಾಡೋದಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ, ನಿಮ್ಮ ಕಾಲು ಹಿಡ್ಕೋತೀನಿ ಪ್ಲೀಸ್. ಈ ಮನೇಲಿರೋರೆಲ್ಲ ಒಳ್ಳೆ ಮನಸ್ಸಿನವರು, ಯಾರಿಗೂ ಕೇಳು ಬಯಸಿರೋರು. ಇಂಥ ಮನೇಲಿ ಇದ್ಕೊಂಡು ಇವ್ರಿಗೆ ಅನ್ಯಾಯ ಮಾಡಕ್ಕೆ ಹೊರಟಿದೆಯಲ್ಲ, ನಿನ್ನಂಥವನ್ನ ಕ್ಷಮಿಸ್ಬೇಕಾ? ತಪ್ಪಾಯ್ತು. ದಯವಿಟ್ಟು ನನ್ನ ಬುದ್ಧಿಗೆ ಯಾವುದು ಹೊಳಿಲೇ ಇಲ್ಲ ಮಾಧವ್ ಅವರೇ. ನನ್ನ ಬುದ್ಧಿ ಹಳ್ಳ ಹಿಡಿದ್ಬಿಡ್ತು. ನನಗೆ ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಇದೇ ಕೊನೆ. ಇನ್ಮೇಲೆ ಇಂಥ ಆಟಗಳೆಲ್ಲ ಬಂದಾಗಬೇಕು. ನಿನ್ನಿಂದ ಈ ಮನೆಗೆ ಸಾಸಿವೆ ಕಾಳಷ್ಟು ಸಮಸ್ಯೆ ಆದರೂ ನಾನು ಸುಮ್ಮನೆ ಇರಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು. ನನ್ನ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನಿಂದ ಈ ಮನೆಯವ್ರಿಗೆ ಇನ್ಮೇಲೆ ಯಾವ ಸಮಸ್ಯೆನೂ ಬರೋದಿಲ್ಲ. ಈ ಮನೆಯಲ್ಲಿ ಇನ್ನು ಮುಂದೆ ನಾನು ಇದ್ದು ಇಲ್ದಂಗೆ ಇದ್ಬಿಡ್ತೀನಿ. ಆಗ್ಬೋದಾ? ಓಹೋ, ಮೇಡಮ್ ಅವ್ರು ಬಂದ್ಬಿಟ್ಟಿದ್ದಾರೆ. ಏನು ವಿಷಯ ಮೇಡಮ್, ನಮ್ಮನೆಯವ್ರಿಗೂ ಬಂದಿದ್ದೀರಾ? ಯಾರ ಮನೆ ಇದು? ಇದು ನನ್ನ ಮನೆ. ನನ್ನ ಮನೆ ಅಂತಂದರೆ ನನ್ನ ಮಗಳಿಗೂ ಇದು ಅವಳ ಮನೆ. ಅವಳ ಮನೆಗೆ ಅವಳು ಬಂದಿದ್ದಾಳೆ. ಅದಕ್ಕೆ ಯಾರನ್ನು ಯಾಕೆ ಕೇಳಬೇಕು, ಯಾರಿಗೆ ಏನು ಕಾರಣ ಕೊಡಬೇಕು? ಆಯಿತು ಬಿಡಿ, ಆದರೂ ದೊಡ್ಡ ಮನೇಲಿರೋರು, ಶ್ರೀಮಂತರು, ಇಂಥ ಬಡವ್ರ ಮನೆಗೆ ಬರೋಕ್ಕೆ ಒಂದಲ್ಲ ಒಂದು ಕಾರಣ ಬೇಕೇ ಬೇಕಲ್ಲ. ನೋಡು, ಬಾಯಲ್ಲಿ ಸೂಜಿ ಇಟ್ಕೊಂಡೇ ಮಾತಾಡ್ತೇನೆ. ಪರವಾಗಿಲ್ಲ ಮಾವ. ಪಾಪು, ನಾಳೆ ನಮ್ಮ ಕಂಪನಿದು 25ನೇ ವರ್ಷದ ವಾರ್ಷಿಕೋತ್ಸವ. ಅದೇ ಖುಷಿಗೆ ಫಂಕ್ಷನ್ ಮಾಡ್ತಾ ಇದೀವಿ. ಅದಕ್ಕೆ ನಿಮ್ಮೆಲ್ಲರನ್ನು ಕರೆಯೋಣ ಅಂತ ಬಂದ್ವಿ. ನಿಮ್ಮ ಖುಷಿಗೆ ನಮ್ಮನ್ನ ಯಾಕೆ ಕರಿಬೇಕು? ನಿಮಗೆ ನಿಮ್ಮ ಮಕ್ಕಳಿದಾರಲ್ಲ. ದೊಡ್ಡ ಕಂಪ್ನಿ, ದೊಡ್ಡ ಮನೆ, ದೊಡ್ಡ ಮನುಷ್ಯರು ಜೊತೆಗೆ ಸಿಕ್ಕಿರೋ ಶ್ರೀಮಂತ ಮಕ್ಕಳು ಸೆಲೆಬ್ರೇಟ್ ಮಾಡೋಕ್ಕೆ ಸಾಕಲ್ವಾ? ಮುಚ್ಚ ಬಾಯಿ. ಸುಮ್ಮನೆ ಇದ್ರೆ ನಾಲ್ಗೆ ಉದ್ದ ಮಾಡ್ತಾನೆ ಇದ್ದಾನೆ. ಏನು ನಿನ್ಗೊಬ್ಬನಿಗೇನ ಮಾತಾಡೋಕ್ಕೆ ಬರೋದು? ಹೌದು, ಆ ಮನೆಯಲ್ಲಿರೋ ಮಕ್ಕಳೆಲ್ಲ ಇವಳು ಮಕ್ಕಳೇನೆ.
ಅವಳ ಹೊಟ್ಟೆನಲ್ಲಿ ಹುಟ್ಟದೇ ಇದ್ದರೂ ಕೂಡ ಅವ್ರನ್ನೆಲ್ಲ ತನ್ನ ಮಕ್ಕಳು ಅಂತಾನೆ ತಿಳ್ಕೊಂಡಿದ್ದಾಳೆ. ಆದರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ತನ್ನ ತಾಯಿನ ತಾಯಿ ಅಂತ ಅನ್ನೋಕೆ ನಾಚಿಕೆ ಪಟ್ಕೋತಾ ಇದ್ದಾನೆ. ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕೆ ಇವಳಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ ನೀನು ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ? ನೀನೇ ಇವಳನ್ನು ಅಮ್ಮ ಅಂತ ಕರೆಯಲ್ಲ ಅಂದಮೇಲೆ ಬೇರೆ ಯಾರೋ ಅಮ್ಮ ಅಂತ ಕರೆದ್ರೆ ನಿನಗೆ ಯಾಕೋ ಹೊಟ್ಟೆ ಉರಿ? ಹೊಟ್ಟೆ ಉರಿನೂ ಇಲ್ಲ, ಏನೂ ಇಲ್ಲ. ನೀವು ಬೇಕಿದ್ರೆ ಇವ್ರನ್ನ ಮಗಳು ಅಂತನಾದರೂ ಕರೀರಿ, ಸೊಸೆ ಅಂತನಾದರೂ ಕರೀರಿ. ಆದರೆ ನನಗಿವರು ಬರೀ ಮೇಡಮ್. ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ದಾಳೆ, ಇವತ್ತು ನೀನು ಹೀಗೆ ಮಾತಾಡಬೇಕಾ? ಅದೇ ಇಷ್ಟು ದಿನ ಆದ್ಮೇಲೆ ನೆಪ ಮಾಡ್ಕೊಂಡು ಮನೆಗೆ ಬಂದಿದ್ರಲ್ಲ, ಇದಕ್ಕಿಂತ ಚೆನ್ನಾಗಿ ಮಾತಾಡ್ಸಕ್ ಬರಲ್ಲ ನನಗೆ. ಆಯ್ತಪ್ಪ, ಈ ರೀತಿ ಮಾತಾಡೋದ್ರಿಂದ ನಿನಗೆ ಸಮಾಧಾನ ಆಗತ್ತೆ, ಖುಷಿ ಸಿಗತ್ತೆ ಅನ್ನೋದಾದರೆ ಹೀಗೆ ಮಾತಾಡು. ಒಟ್ಟಿನಲ್ಲಿ ಈ ರೀತಿನಾದರೂ ನನ್ನ ಮುಂದೆ ನಾಲ್ಕು ಮಾತಾಡ್ತೀಯಲ್ಲ, ನನಗಷ್ಟೇ ಸಾಕು. ಇರು, ನಾನು ನಿನಗೋಸ್ಕರ ಹಲ್ವಾ ಮಾಡಿದ್ದೀನಿ, ತರ್ತೀನಿ. ಪಾಪು ತಗೋ. ನಿನ್ಗೋಸ್ಕರ ಮಾಡಿದ್ದೀನಿ, ತಗೊಳ್ಳೋ. ಬೇಡ ಮೇಡಮ್, ನಿಮ್ಮಂಥವ್ರು ನಮ್ಮಂಥವ್ರಿಗೋಸ್ಕರ ಏನು ಮಾಡೋದು ಬೇಕಾಗಿಲ್ಲ. ನೀವು ಮಾಡಿರೋದನ್ನು ತಿನ್ನೋ ಅರ್ಹತೆ ಕೂಡ ನಮಗಿಲ್ಲ. ದಯವಿಟ್ಟು ಬೇಡ. ಏಯ್, ಅತಿಯಾಗ ಆಡಬೇಡ. ಹೆತ್ತವಳು ಹೊಟ್ಟೆ ಉರಿಸೋದು ಸರಿ ಅಲ್ಲ. ತುಳಸಿ, ನೀನು ಅಲ್ಲಿಡು, ಬೇಕಾದರೆ ತಿಂತಾನೆ, ಇಲ್ಲದೆ ಹೋದರೆ ಬಿಡಲಿ. ಅದು ಆಗಲಿಲ್ಲ ಅಂತಂದರೆ ಯಾರಾದರೂ ಭಿಕ್ಷದವ್ರಿಗೆ ಹಾಕಲಿ. ನೀಡಮ್ಮ, ಇಡು. ಬಾ ನೀನು ಬಾ. ನೀನು ದಂಡ್ಪಿಂಡ, ನಿಧಾನವಾಗಿ ತಿನ್ನಪ್ಪ, ಗಂಟಲು ಸಿಕ್ಕಾಕೊಂಡ್ಬಿಟ್ಟಿತ್ತು. ಏನಿಲ್ಲ, ವೇಸ್ಟ್ ಆಗಬಾರ್ದು ಅಂತ ತಿಂತಾ ಇದೆ ಅಷ್ಟೇ. ತುಳಸಿ, ಇದಮ್ಮ ತಾಯಿ ಮಕ್ಕಳ ಪ್ರೀತಿ ಅಂತಂದರೆ ನೀನು ಕೊಟ್ಟು ಸ್ವೀಟು ಬಿಟ್ಟು ಹೋಗಲಿಲ್ಲ, ತಗೊಂಡು ಹೋದ. ಹೌದೌದು, ನನಗೂ ಬಿಸ್ನೆಸ್ಸಲ್ಲಿ ತುಂಬ ಅನುಭವ ಇದೆ. ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೋದು ಬಿಸ್ನೆಸ್ನ. ಅದೇ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ನಾವು ಮಾತಾಡೋಣ.
ಏನಪ್ಪ ಬಂದವ್ರ ಜೊತೆನಲ್ಲಿ ಮಾತುಕತೆ ತುಂಬ ಜೋರಾಗಿ ನಡೀತಾ ಇದೆಯಲ್ಲ. ದುಡ್ಡು ಗಿಡ್ಡೇನಾದ್ರು ಸಾಲ ಕೇಳ್ತಿದ್ದೀಯಾ ಏನು? ಮನೆಗೆ ಬಂದವ್ರ ಹತ್ರ ಮನಿ ಕೇಳಿ ಮರ್ಯಾದೆ ತೆಗೆಸ್ಕೊಳ್ಳುವಂತ ಕೆಲಸ ಮಾಡ್ತೀನ ನಾನು. ಸುಮ್ಮನೆ ಲೋಕಾರೂಢಿ ಮಾತಾಡ್ತಾ ಇದ್ವಿ ಅಷ್ಟೇ ಅಲ್ವಾ ಮಾಧವರೇ? ಹೌದೌದು, ನಾನು ತುಂಬ ಮರ್ಯಾದೆ ಕೊಟ್ಟೆ ಮಾತಾಡಿಸ್ತಿದ್ದೆ. ಆ ಮರ್ಯಾದಿನ ತುಂಬ ಚೆನ್ನಾಗಿ ತಗೊಂಡ್ರು ಜಗನ್ನಾಥ್ ಅವರು. ಮರ್ಯಾದೆ ಸರಿಯಾಗೆ ಕೊಟ್ಟಿರೋ ಹಾಗಿದೆ. ಯಾಕೆ ಕೇಳ್ತೀರಾ? ನಾನು ಬೇಡ ಬೇಡ ಅಂದೆ, ಆದ್ರೂ ಚೆನ್ನಾಗಿ ಕೊಟ್ರು ಮರ್ಯಾದೆನ. ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಾ ಇದೆ. ಮಾವ ಸುಮ್ಮನೆ ಯಾಕೆ ಅವ್ರನ್ನ ರೇಗಿಸ್ತೀರಾ? ಪಾಪ ಅವರು. ಪಾಪ ಅಲ್ಲಮ್ಮ, ಪಾಪಿಯನ್ನು ಒಂದಲ್ಲ ಒಂದು ಕುತಂತ್ರ ಮಾಡ್ತಾನೆ ಇರ್ತಾನೆ. ಕುತಂತ್ರ ಮಾಡೋದ್ರಲ್ಲಂತೂ ಎತ್ತಿದ ಕೈ. ಅದೆಲ್ಲ ಹಳೇ ಮಾತು ದತ್ತ ಅವ್ರೆ. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಹೌದೌದು, ಎತ್ತಿದ ಕೈ ನಿಮ್ಮನ್ನು ತುಂಬ ಬದಲಾಯಿಸಿದೆ ಅನ್ಸುತ್ತೆ. ಮಾವ, ನೀವು ಆಡ್ತಿರೋ ಮಾತು ಯಾಕೋ ಸ್ವಲ್ಪ ವಿಚಿತ್ರವಾಗಿದೆ ಅನ್ನಿಸ್ತದೆ. ಅರ್ಥ ಆಗ್ತಿರೋ ಥರ ಇದೆ, ಆದರೆ ಅರ್ಥ ಆಗ್ತಿಲ್ಲ. ಬುದ್ಧಿವಂತರ ಮಾತು ಹಾಗೆ ಇರುತ್ತೆ ಬಿಡಿ, ಸುಲಭಕ್ಕೆ ಅರ್ಥ ಆಗಲ್ಲ. ಕಾಫಿ ತಿಂಡಿ ಇನ್ನೂ ಆಗಿಲ್ಲ ಅನ್ಸುತ್ತಲ್ವಾ? ಎಲ್ಲ ಆಯಿತು ಮಾವ, ಒಂದು ನಿಮಿಷ ಇರಿ, ಅಮ್ಮ ಹಲ್ವಾ ಮಾಡಿದ್ದಾರೆ, ತಗೊಂಡು ಬರ್ತೀನಿ. ಅಂಕಲ್, ನಿಮಗೂ ಈಗಲೇ ತರಲ್ಲ? ಹಲ್ವಾ ಸಿಕ್ತಲ್ಲ ಆಗ್ಲೇ. ಹಾಂ, ತುಳಸಿಯವರೇ, ಮನೆಯವರೆಲ್ಲರೂ ಫಂಕ್ಷನ್ ಕರೆದಾಯ್ತಾ? ಅಯ್ಯೋ, ಮನೆಯವ್ರನ್ನ ಕರೆಯೋದ್ರಲ್ಲಿ ಏನು ಅವಶ್ಯಕತೆ ಇದೆ? ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು, ನಾವೆಲ್ಲರೂ ಬರ್ತಾ ಇದ್ವಿ. ಹಾಗೆಲ್ಲ ಹೇಳಬೇಡಿ, ಎಲ್ಲ ಫೋನಲ್ಲೇ ಹೇಳೋದಾಗಿದ್ದಿದ್ರೆ ಇಲ್ಲಿಗೆ ಬರೋಕ್ಕಾಗ್ತಿತ್ತಾ? ನಿಮ್ಮೆಲ್ಲರ ಜೊತೆ ಸ್ವಲ್ಪ ಕಾಲ ಕಳೆಯೋಕ್ಕಾಗ್ತಿತ್ತಾ? ಹೀಗೆ ಸಿಹಿ ತಿನ್ನೋಕ್ಕಾಗ್ತಿತ್ತಾ? ಅಮ್ಮ ಇಲ್ಲಿಗೆ ಬರ್ತಾರೆ ಅನ್ನೋದಾದರೆ ನಾನಂತೂ ಫೋನ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀನಿ. ಪ್ರತಿ ಸರಿ ಮಾತಾಡಿಸ್ಬೇಕು ಅನ್ನಿಸ್ದಾಗ್ಲೆಲ್ಲ ಅಮ್ಮ ಇಲ್ಲಿಗೆ ಬಂದು ಹೋದ್ರೇ ಚೆನ್ನಾಗಿರುತ್ತೆ. ಬರ್ತೀನಮ್ಮ, ಆದಷ್ಟು ಬೇಗ ಇಲ್ಲಿಗೆ ಬರ್ತೀನಿ. ಸರಿ ಪುಟ್ಟ, ನಾವೆಲ್ಲ ಹೊರಡ್ತೀವಿ ಇನ್ನು. ನಾಳೆ ಆದಷ್ಟು ಬೇಗ ಬಂದ್ಬಿಡಿ. ಹಾಂ, ಬರ್ತೀವಮ್ಮ, ನಾ ಹೇಳೋದ್ನಲ್ಲ ಬರ್ತೀವಿ ಅಂತ. ಖಂಡಿತ ಬರ್ತೀವಿ. ಹೌದು, ಕಾರಲ್ಲಿ ಬಂದಿದ್ದೀರಾ? ಯಾರು ಡ್ರೈವ್ ಮಾಡಿದ್ರು? ಸಮರ್ಥ ಇಲ್ಲೇ ಇದ್ನಲ್ಲ, ಬೇರೆ ಡ್ರೈವರ್ ಜೊತೆಲಿ ಬಂದ್ರಾ? ಆಹಾ, ಇವತ್ತು ನಮ್ಮ ಶ್ರೀಮತಿಯವರೇ ಡ್ರೈವ್ ಮಾಡಿದ್ದು. ಅಮ್ಮ, ನೀವು ಡ್ರೈವ್ ಮಾಡ್ಕೊಂಡು ಬಂದ್ರಾ? ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಬೆಂಗಳೂರಿನಲ್ಲಿ ಈ ಟ್ರಾಫಿಕಲ್ಲಾಗಲಿ ಹೈವೇಲಾಗಲಿ ಹೇಗೆ ಡ್ರೈವ್ ಮಾಡ್ತಾರೆ ಗೊತ್ತಾ? ಏನು ಮಾಧವ, ಏನು ಹೇಳ್ತಾ ಇದ್ದೀಯಾ ನೀನು? ಸಮರ್ಥ ಜೊತೆಯಲ್ಲಿ ಬೈಕಲ್ಲಿ ಕೂತ್ಕೊಳ್ಳೋಕ್ಕೆ ಹೆದರ್ಕೊಳ್ಳೋವಳು ಇವಳು, ಅಂಥದ್ರಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬಂದ್ಲ. ಅಂಬೆಗಾಲ್ ಕೂಡ ಇಡೋಕ್ಕೆ ಬರದೇ ಇರೋ ಮಗು ಆಕಾಶಕ್ಕೆ ಹಾರ್ತು ಅನ್ನೋ ಥರ ಹೇಳ್ತಾ ಇದ್ದೀಯಲ್ಲ. ನಂಬಲೇಬೇಕು, ಆ ಮಗುಗೆ ಅಂಥ ಶಕ್ತಿ ಇದೆ. ತುಳಸಿಯವರೇ, ನೀವು ಡ್ರೈವ್ ಮಾಡ್ತೀರಿ ಅನ್ನೋ ವಿಷಯ ಕೇಳಿನೇ ಇವರೆಲ್ಲ ಇಷ್ಟೊಂದು ಆಶ್ಚರ್ಯ ಪಡ್ತಿದ್ದಾರೆ. ಇದಕ್ಕೆ ಸ್ವಲ್ಪ ಸಂತೋಷನೂ ಸೇರಲಿ. ಇವರನ್ನೆಲ್ಲ ಒಂದು ರೌಂಡ್ ಕರ್ಕೊಂಡು ಹೋಗ್ಬೇಡಮ್ಮ. ಏನಮ್ಮ, ಕಾರಲ್ಲಿ ಕೂತ್ಕೋಬೋದಾ? ಸೇಫಾಗಿ ಮನೆಗೆ ವಾಪಸ್ ಬರ್ತೀವಾ? ಭಯ ಪಡಬೇಡಿ,
ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನಾನೇ ಊರೆಲ್ಲ ಸುತ್ತಿದ್ದೀನಿ. ಬನ್ನಿ ಮಾವ ಬನ್ನಿ, ನೀವಿಬ್ರು ಬನ್ನಿ. ತುಳಸಿ, ತುಂಬ ಖುಷಿ ಆಯ್ತಮ್ಮ. ಕಲಿಯೋದಕ್ಕೆ ವಯಸ್ಸಿನ ಹಂಗಿಲ್ಲ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟ ನೋಡು ನೀನು. ಹೌದಮ್ಮ, ನೀವಂತೂ ಯಾವತ್ತಿದ್ರು ನಮ್ಗೆ ಇನ್ಸ್ಪಿರೇಷನ್ನೇ. ಅದು ಸಂಸ್ಕಾರದಲ್ಲೇ ಆಗಿರ್ಲಿ ಅಥವಾ ಸಾಧನೆ ಮಾಡೋದ್ರಲ್ಲೇ ಆಗಿರ್ಲಿ, ನಾನಂತೂ ನಿಮ್ಗೆ ಫಾಲೋವರ್ ಆಗ್ಬಿಟ್ಟೆ. ಅಮ್ಮ, ಕಾರ್ ಓಡ್ಸೋದನ್ನ ಎಲ್ಲಿ ಕಲ್ತೆ? ಇಷ್ಟು ಚೆನ್ನಾಗಿ ಓಡ್ಸೋದ್ಯಲ್ಲ, ಯಾರು ಹೇಳ್ಕೊಟ್ರು? ಓ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ನಾವು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಸ್ಟೇಜು ಕೂಡ ಎದ್ದು ಬಂದು ನಮ್ಮ ಜೊತೆ ಡ್ಯಾನ್ಸ್ ಮಾಡಬೇಕು. ಡ್ಯಾಡ್, ನಾವು ಲೇಡೀಸ್ ಎಲ್ಲ ಸೂಪರ್ ಆಗಿ ಪ್ರಿಪೇರ್ ಆಗಿದ್ದೀವಿ. ನಮಗೆ ನಿಮ್ಗಳ ಮೇಲೆ ಡೌಟು. ಹಲೋ, ಡೌಟ್ ಯಾಕೆ? ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. 1-2 ಸ್ಟೆಪ್ಪು ಮಿಸ್ ಆಗಿರ್ಬೋದು ಅಷ್ಟೇ. 1-2 ಅಷ್ಟೇನಾ? ಚಿಕ್ಕಪ್ಪ, 3-4 ಆಗಿರ್ಬೋದು. 3-4 ಅಷ್ಟೇನಾ? ಆಯ್ತು, 5-6 ಆಗಿರ್ಬೋದು ಅಷ್ಟೇ. ಓಕೆ, 7-8 ಸ್ಟೆಪ್ ಮಿಸ್ ಆಗಿರ್ಬೋದು ಅಷ್ಟೇ. ಆ ಡ್ಯಾನ್ಸಲ್ಲಿ ಇನ್ನೇನಪ್ಪ ಉಳಿದಿದೆ? ನಿಮ್ಮ ಡ್ಯಾನ್ಸಲ್ಲಿ ಒಂದು 10-6 ಸ್ಟೆಪ್ ಇರ್ಬೋದೇನೋ ಅಷ್ಟೇ. ಅದೆಲ್ಲ ಮಿಸ್ ಆಗ್ತಿದೆ ಅಂದ್ರೆ ಪಕ್ಕ ನಿಮ್ ಡಾನ್ಸು ಟುಸ್ಸೆ. ಇಲ್ಲ, ಅಷ್ಟು ಜನದ ಮುಂದೆ, ಸ್ಟಾಫ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ದೀವಿ ಅಂದರೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಈಗ ಒಂದು ಕೆಲಸ ಮಾಡೋಣ, ಅಭಿ, ನೀನು ಅವಿಗೆ ಮತ್ತು ಅಣ್ಣಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕಪ್ಪ. ನಂದೇನು ತೊಂದರೆ ಇಲ್ಲ, ನನಗೆಲ್ಲ ಸ್ಟೆಪ್ಪು ಚೆನ್ನಾಗೇ ಬರುತ್ತೆ. ಅಣ್ಣ ಮತ್ತು ಅವಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಅದಕ್ಕೆ ಅವಾಗ ಅದೆಲ್ಲ ಆಗಲ್ಲ. ಏನೋ ಅವಾಗಲೇ ಸ್ವಲ್ಪ ಹೇಳ್ಕೊಟ್ಟೆ ಅಂತ ನಿಮಗೆ ಡ್ಯಾನ್ಸ್ ಹೇಳ್ಕೊಡೋದು ನನಗೆ ಕೆಲಸ ಅಲ್ಲ. ನಾನು ಈ ಮನೇಲಿ ಭಾಗ ಕೇಳ್ತಿರೋನು, ಸೊ ನನ್ನನ್ನು ಈ ಮನೆಯವನು ಅಂತ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ಮನೆ ಇನ್ನೂ ಭಾಗ ಆಗಿಲ್ಲ ಅಂತ ಅಂದಮೇಲೆ ನೀನಿನ್ನೂ ಈ ಮನೆಯವನೇ ಅಭಿ. ನಾನು ಅವತ್ತೂ ಹೇಳಿದ್ದೆ, ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಆ್ಯನಿವರ್ಸರಿ ಮುಗಿಯೋವರೆಗೂ ಈ ಮನೆಯಲ್ಲಿ ಎಲ್ರಿಗೂ ಎಷ್ಟು ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿ ನಿನಗೂ ಇರುತ್ತೆ. ನೀನು ಮನೇಲಿ ಭಾಗ ಕೇಳೋದು, ಮನೆ ಭಾಗ ಆಗೋದು ಎಲ್ಲ ಆಮೇಲೆ, ಅಲ್ಲಿವರೆಗೂ ಆ ಮಾತೇ ಇಲ್ಲ. ಅದಕ್ಕೆ ತಾನೇ ಫಂಕ್ಷನ್ಗೆ ಬರೋದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ಒಪ್ಕೊಂಡಿದ್ದು. ಬರೀ ಒಪ್ಕೊಂಡ್ರೆ ಆಗಲಿಲ್ಲ, ನೀನು ಆ ಕಂಪ್ನೀಲಿ ಪಾಲ್ದಾರ. ನಾವೆಲ್ಲರೂ ಈ ಫಂಕ್ಷನನ್ನು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ನಿನಗೂ ಆ ಉದ್ದೇಶ ಇರಬೇಕು, ಇಲ್ಲ ಅಂದರೆ ನಿನ್ನ ಉದ್ದೇಶ ಈಡೇರಲ್ಲ. ಆಯ್ತಾಯ್ತು, ಅದೇನು ಮಾಡಬೇಕು ಅಂತ ಹೇಳಿ. ಏನಿಲ್ಲ ಅಭಿ, ಭಾವಂಗೆ ಅವಿಗೆ ನೀನು ಡ್ಯಾನ್ಸ್ ಕಲಿಸ್ಕೊಡ್ಬೇಕು. ಹೌದು ಅಭಿ, ಈ ಫಂಕ್ಷನ್ ಚೆನ್ನಾಗಾಗಬೇಕು ಅನ್ನೋದು ಬರೀ ನಮ್ಮೆಲ್ಲರ ಕನಸಲ್ಲ. ಈ ಫಂಕ್ಷನ್ ಹಿಂದೆ ಒಂದು ಇತಿಹಾಸನೇ ಇದೆ.
ಇದನ್ನು ನಿಮ್ಮ ತಾಯಿ ಅಷ್ಟು ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ರು, ಈಗಲೂ ಅದಷ್ಟೇ ಚೆನ್ನಾಗಿ ನಡಿಬೇಕಲ್ವಾ? ಅದು ನನಗೂ ಗೊತ್ತು. ಫಂಕ್ಷನ್ ಚೆನ್ನಾಗಿ ನಡೆಯುತ್ತೆ, ಅದು ಚೆನ್ನಾಗಿ ನಡೀಲೇಬೇಕು. ನೋಡಿ, ನಾನು ಹೇಳ್ಕೊಟ್ಟಿದ್ದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಸ್ಟೇಜ್ ಮೇಲೆ ನಮ್ಗೆ ಯಾರಿಗೂ ಅವಮಾನ ಆಗಬಾರ್ದು. ನಾವೆಲ್ಲರೂ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಹಲೋ, ನಿಮಗೆ ಹೇಳಿದ್ದು ಗೊತ್ತಾಯ್ತಲ್ವಾ?